ಏ ಕೃಷ್ಣ ದೇವಕಿ ನಂದನ ದಾನವ ಮರ್ದನ ದಯಮಾಡೋ ಕೃಪೆ ಮಾಡೋ ಕರುಣಾ ಸಾಗರ ಜನಾರ್ದನ ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ ಅರಿತು ಬೆರೆತು ನೆನೆವೆನು ದೇವ ಅರಿತು ಬೆರೆತು ನಿನಗೆನು ದೇವ ಜಗವೆಲ್ಲ
ಪರಮಾತ್ಮ, ಇದೇನು ಆಶ್ಚರ್ಯ! ಪರಮಾತ್ಮರು ಉದಯ ಕಾಲದಲ್ಲಿ ನಿದ್ರೆ ಮಾಡುತ್ತಿರುವರಲ್ಲ. ಪರಮಾತ್ಮರು ಉದಯ ಕಾಲದಲ್ಲಿ ನಿದ್ರೆ ಮಾಡುತ್ತಿದ್ದಾರೆ ಎಂದರೆ ಈ ದಿನ ದ್ವಾರಕೆಯಲ್ಲಿ ಹೊಸ ವರ್ತಮಾನವು ಕಂಡುಬರುವಂತಿದೆ. ಇರಲಿ, ಪರಮಾತ್ಮರು ಎಚ್ಚರಗೊಳ್ಳುವ ತನಕ ನಾನು ಕೂಡ ಸ್ವಲ್ಪ ಕಾಲ ವಿಶ್ರಾಂತಿಯನ್ನು ಮಾಧವನ ಭವನದ ಶೃಂಗಾರ ವೈಭವ. ಏನಿ ಭವನದ ವೈಭವ ನೋಡಲ, ಏನಿ ಭವನದ ವೈಭವ ನೋಡಲ, ಚರ್ಯವಾಗಿದೆ ಏನಿ ಭವನದ ವೈಭವ ನೋಡಲ. ಸಂಪತ್ತನ್ನೇ ನಾಚಿಸುವಂತೆ ಸೊಬಗಿನಿಂದ ಕೂಡಿ ಕಂಗೊಳಿಸುತ್ತಿರುವುದಲ್ಲ ಈ ಮಾನವನ ಸೇನಾಗಾರವು. ಎತ್ತ ನೋಡಿದ ರಕ್ತ ಮತ್ತು ರತ್ನಗಳನ್ನಿತ್ತು ಕೆತ್ತಲ್ಪಟ್ಟಿರುವ ಸಾಲಗಂಬಗಳ ಸೊಬಗು ದೃಷ್ಟಿ ಬೀರಿದರೆ ನಯನ ಮನೋಹರವಾದ ಅದ್ಭುತ ಶಿಲಾಕೌಶಲ್ಯ ಚಿತ್ತ ಚಾಂಚಲ್ಯಗೊಳಿಸಿ ಶೃಂಗಾರ ಭಾವ ಮೂಡಿಸುವ ಭಾವಭಂಗಿಗಳ ಮಧುರ ಮಿಲನ. ಇದೇನಿದು? ಈ ಸ್ತಬ್ಧದ ವರ್ಣಾಕೃತಿ ಕೋಡಿ ಸೂರ್ಯ ಪ್ರಕಾಶಮಾನವಾಗಿ ಕಂಗೊಳಿಸುತ್ತಿರುವುದಲ್ಲ ಈ ಮಾನವನ ಹರಮನೆ. ಮನೆಯು ಮನೆಗೆ ಬೋಧಗೊಳಿಸಿ ಜಗದೊಳಿಗೆ ತೋಟಿ ತೋಟನ ಫಲ ಫಲ ಫಲ. ಬೋಧವನರ ಮನೆಯು ಮನೆಗೆ ಬೋಧಗೊಳಿಸಿ ಜಗದೊಳಿಗೆ ತೋಟಿ ತೋಟನ ಫಲ ಫಲ ಫಲ.
ಭವನದ ಶೃಂಗಾರ ವೈಭವ, ಮುತ್ತು ರತ್ನಗಳ ಕಂಬಗಳ ಸಾಲು ಸಾಲು, ಮುತ್ತು ರತ್ನಗಳಿಂದ ಕೆತ್ತಲ್ಪಟ್ಟ ಸಾಲುಗಂಬಗಳ ಸೊಬಗು, ರೊಂಬೆ ಊರ್ವಶಿ, ರಂಭ ಊರ್ವಶಿ, ಮೇನಕೆ ತಿಲೋತ್ತಮೆಯರ ಮನಮೆಚ್ಚಿಸುವಂತೆ ಸಿದ್ಧ ಮಾಡಿಕೊಂಡಿರುವ ಈ ಮಾಧವನ ಶಯನಾಗಾರವು ನನ್ನ ಸಾಮ್ರಾಜ್ಯದ ಸಿರಿಯನ್ನೇ ಮೆರೆಸುವಂತಿದೆಯಲ್ಲ. ಇದೇನಿದು? ಶಿಲಾಬಾಲಕಿಯರು, ಶಿಲಾಬಾಲಕಿಯರ ಭಾವಭಂಗಿಗಳು. ಭಾವಭಂಗಿಯ ತೋರಿ ಓರೆ ನೋಟವ ಬೀರಿ ಸುಪ್ತ ಶರೀರವನ್ನೇ ಬೆಳೆದೆಪ್ಪಿಸುವ ಈ ವರಂಗನೆಯರ ಕಡಿಗಣ್ಣಿನ ಕಡೆನೋಟದ ವೈಖರಿ ಈ ಮಾಧವನ ಅರಮನೆಯಲ್ಲಿ ನಕ್ಷತ್ರಗಳಂತೆ ಹೊಳೆಯುತ್ತಿರುವ ಈ ನಯನಗಳು, ಸಂಪಿಗೆ ಹೂವಿನಂತಹ ನಾಸಿಕ, ಮಧುಚಂದ್ರನನ್ನೇ ಮೋಹಿಸುವಂತಹ ಮಂದಹಾಸ, ಬಳ್ಳಿಯಂತೆ ಬೆಳಕುತ್ತಿರುವ ಈ ನಡು, ಈ ವಾರಾಂಗನೆಯ ಸೌಂದರ್ಯವನ್ನು ನೋಡಿದರೆ ಹಸ್ತಿನಾವತಿ ಚಕ್ರೇಶ್ವರನಾದ ನಾನೇ ಒಂದು ಸಾರಿ ಈ ನನ್ನ ಭಾವಗಳಿಂದ ಹಿಗ್ರಪ್ಪನೇ ಸ್ವಾಗತ ಸ್ವಾಗತ ಕುರುನಂದನ, ಸ್ವಾಗತ ಸ್ವಾಗತ ಕುರುನಂದನ, ಸ್ವಾಗತವಯ್ಯ ದುರ್ಯೋಧನ. ಸ್ವಾಗತವಯ್ಯ ದುರ್ಯೋಧನ, ಸ್ವಾಗತ ಸ್ವಾಗತ ಕುರುನಂದನ. ಕುರುವಂಶ ಕುಲ ತಿಲಕ ಕೌರವೇಶ್ವರ, ನವರತ್ನ ಖಚಿತ ಸಿಂಹಾಸನಾದೀಶ್ವರ. ಕುರುವಂಶ ಕುಲ ತಿಲಕ ಕೌರವೇಶ್ವರ, ನವರತ್ನ ಖಚಿತ ಸಿಂಹಾಸನಾದೀಶ್ವರ. ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ, ಕೌರವೇಶ್ವರ. ದುರ್ಯೋಧನ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ. ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ. ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ. ರಣರಂಗದಿ ಧೇರ ಪ್ರಚಂಡ ಗೌರವ, ರಣರಂಗದಿ ಧೇರ ಪ್ರಚಂಡ ಗೌರವ. ಸ್ವಾಗತ ಸ್ವಾಗತ ಕುರುನಂದನ, ಕರಗಳು ಗದೆಯಂ ಪಿಡಿದಿಹ ವೀರ ಶರೀರವು ಮದಿಸಿದ ಹುಲಿಯಾಕಾರ. ಕರಗಳು ಗದೆಯಂ
ಪಿಡಿತಿಹ ವೀರ ಶರೀರವು ಮದಿಸಿದ ಹುಲ್ಲಾಕಾರ ಉರಿಮೀಸೆಯ ದೊರ ಈ ಸರದಾರ ಬಲು ಗಂಭೀರ ನಡೆಯುವ ಭಂಗಿಯು ಬಲು ಗಂಭೀರ ನಡೆಯುವ ಭಂಗಿಯು ಬಲು ಗಂಭೀರ ನಡೆಯುವ ಭಂಗಿಯು ಬಲು ಗಂಭೀರ ಸ್ವಾಗತ ಸುಸ್ವಾಗತ ಗುರು ಸಾರ್ವಭೌಮನಿಗೆ ಸ್ವಾಗತ ಸುಸ್ವಾಗತ ಗುರು ಸಾರ್ವಭೌಮನಿಗೆ ಗುರು ಸಾರ್ವಭೌಮನಿಗೆ ಗುರು ಸಾರ್ವಭೌಮನಿಗೆ ಭ್ರಾಂತು 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 ಹೊಸಾಗರ ಕೃಷ್ಣ, ಇದೆಲ್ಲವೂ ನಿನ್ನ ಮಾಯೆ. ಈ ನಿನ್ನ ಮಾಯಾ ಜಾಲವನ್ನು ನಾನೇನು ಬಲ್ಲವನ್ನಲ್ಲವೆಂದರಿದೆಯ ಕೃಷ್ಣ? ನಾನಾರು ಸ್ವಸಾಗರ ಪೃಥ್ವಿಯನ್ನೇ ಶಾಸನ ಮಾಡುತ್ತಿರುವ ವಸುಂಧದೇವಿಯ ಕುವರ, ಗಾಂಧಾರ ದೇವಿಯ ಗರ್ಭ ಸಂಜಾತ, ಶೋತೃದಂತ ಧ್ವರೀಣ, ಹಸ್ತಿನಾವತಿ ಮಣಿ ಮುಕುಟ, ಈ ಚಂದ್ರಕುಲ ಚಕ್ರೇಶ್ವರನ ಭವನಕ್ಕಿಂತಲೂ ಈ ನಿನ್ನ ಭವನವು ಅದ್ಭುತವೇ, ರಮಣೀಯವೇ, ಶೋಭಾಯಮಾನವೇ, ಎಂದಿಗೂ ಸಾಟಿ ಇಲ್ಲ ಕೃಷ್ಣ, ಅದೆಂದಿಗೂ ಸಾಟಿಯಾಗಲಾರದು. ಓಹ್, ಸಾತ್ಯಕಿ ಇಲ್ಲೇ ಇರುವಂತಿದೆ. ಸಾತ್ಯಕಿ ಕೃಷ್ಣನಲ್ಲಿ? ರಾಜ, ಶ್ರೀಕೃಷ್ಣ ಪರಮಾತ್ಮರು ನಿದ್ರೆ ಮಾಡುತ್ತಿರುವರು. ಏನು? ನಾನು ಹಸ್ತಿನಾವತಿಯಿಂದ ದ್ವಾರಕೆಗೆ ಆಗಮನವಾದರೂ ಕೃಷ್ಣನ ನಿದ್ರೆ ಇನ್ನೂ ಮುಗಿದಿಲ್ಲವೇ? ಸಾತ್ಯಕಿ, ಕೃಷ್ಣನನ್ನು ಒಮ್ಮೆ ನಾನೇ ಎಚ್ಚರಿಸಿ ನೋಡಲಿ. ಆಗಬಹುದು ಕುರುರಾಜ. ವಾಸುದೇವ, ಮುಕುಂದ, ಮುರಹರಿ, ಇವನಂತಹ ನಿಶ್ಚಿಂತ ಪುರುಷನಯ್ಯ ರಾಜ್ಯ ಕೋಶಗಳನ್ನೆಲ್ಲ ತನ್ನ ಅಣ್ಣನಾದ ಬಲದೇವರಿಗೆ ಒಪ್ಪಿಸಿ ಈತನು ಮಾತ್ರ ಸುಖ ತಲ್ಪದಲ್ಲಿ ತಲ್ಲೀನನಾಗಿರುವ ನಿದ್ರಿಸಲಿ. ನಿದ್ರಿಸಲಿ. ಕಾರ್ಯ ಸಾಧನೆಗಾಗಿ ಬಂದಿರುವ ನಾನು ಇಲ್ಲೇ ಕಾದು ಕುಳಿತು ಬಂದಿರುವ ಕಾರ್ಯವನ್ನು ಸಾಧಿಸಿಕೊಂಡೇ ಹೋಗುವೆನು. ಸಾತ್ಯಕಿ, ನಿಮ್ಮಲ್ಲಿ ಒಂದು ಮಾತಿದೆ. ಏನದು? ಪಾಂಡವರಿಗೂ ನಮಗೂ ಯುದ್ಧವು ಅದರಲ್ಲಿ ನೀವು ನನ್ನ ಪಕ್ಷವನ್ನು ವಹಿಸಬೇಕು. ಇದಕ್ಕೆ ತಮ್ಮ ಉತ್ತರ? ಅದೇಗೆ ಸಾಧ್ಯ ಕುರುರಾಜ? ನಾವೆಲ್ಲರೂ ಕೃಷ್ಣ ಪರಮಾತ್ಮರ ಅಧೀನರು. ಕೃಷ್ಣ ಪರಮಾತ್ಮರು ಎಲ್ಲಿರುವರು, ನಾವು ಸಹ ಅಲ್ಲೇ ಇರುವೆವು. ಸರಿಯಾದ ಮಾತು ಸಾತ್ಯಕಿ, ಸರಿಯಾದ ಮಾತು. ಕೃಷ್ಣನು ನನ್ನ ಪಕ್ಷವನ್ನು ವಹಿಸಿದರೆ ಯಾದವ ಸೈನ್ಯವೇ ನನ್ನ ಕೈ ಸೇರಿದಂತಾಗುವುದು. ಅದರಲ್ಲಿ ಸಂದೇಹವೇಕೆ ಕುರುರಾಜ? ಬನ್ನಿ, ಈ ಪೀಠದಲ್ಲಿ ಕುಳಿತುಕೊಳ್ಳಿ.
ಭೂಪಾಲಕನಾದ ನಾನು ಈ ಗೋಪಾಲಕನ ಪಾದತಲದಲ್ಲಿ ಅಸಂಭವ ಅಪಮಾನ ನನಗೆ ಯೋಗ್ಯವಾದ ಪೀಠ ನನ್ನ ಪ್ರಾಣಸಖನಲ್ಲಿ ಇನ್ನೆಲ್ಲಿ ನಿನ್ನ ಪ್ರಾಣಸಖನು? ನಿನ್ನ ವಿಳಂಬದಿಂದ ಎಲ್ಲವೂ ಹಾಳಾಯಿತು. ಏಕೆ? ಏನಾಯಿತು ಸತ್ಯಕ್ಕೆ? ಅದನ್ನು ನಾನು ಹೇಗೆ ಹೇಳಿ? ನೀನೇ ನೋಡು ಪಾರ್ಥ. ಓಹೋ, ಅಗ್ರಜನಾದ ದುರ್ಯೋಧನನು ನನಗಿಂತಲೂ ಮೊದಲೇ ದ್ವಾರಕೆಯಲ್ಲಿ ನಿನ್ನ ಹಲಸ್ಯ ಪ್ರವೃತ್ತಿ ಫಲದಿಂದ ದುರ್ಯೋಧನನಿಂದ ಶ್ರೀಕೃಷ್ಣನ ಸಹಾಯವನ್ನು ಪಡೆಯನು. ಇದೆಂತಹ ವಿಡಂಬನೆ ಪಾರ್ಥ? ಇದು ವಿಡಂಬನೆ ಎಲ್ಲ ಸತ್ತಿಗೆ. ಪಾಂಡವರ ದುರ್ದೈವ. ಕೌರವರು ನಮ್ಮ ಆತ್ಮೀಯರಲ್ವೇ. ವಾಸುದೇವನ ಕೃಪಾ ದೃಷ್ಟಿಯು ಮೊದಲು ಅವರ ಮೇಲೆ ಬಿದ್ದರು. ಅದು ನನಗೆ ಸಂತೋಷದ ವಿಷಯವೇ. ಯುಧಿಷ್ಠಿರನು ತನ್ನ 4 ಸಹೋದರರೊಳಗೆ ಹೋಗಿ ಮತ್ತೊಂದು ಸಾರಿ ಪಾಂಚಾಲಿ ಸಹಿತ ಚಿರಂದಿನ ಸಲುವಾಗಿ ವನವಾಸಕ್ಕೆ ತೆರಳಿದರು. ಅರ್ಜುನ, ನನ್ನನ್ನು ನೋಡಿ ನಿನಗೆ ಅಸಮಾಧಾನವೇ? ನೀನು ದ್ವಾರಕೆಗೆ ಹೊರಟೆ ಎಂಬ ವಿಷಯ ತಿಳಿದ ಬಳಿಕವೇ ನಾನು ಹೊರಟಿದ್ದು. ಈ ನನ್ನ ಸುದೈವ ಬಲದಿಂದ ನಾನೇ ಬರುವ ದ್ವಾರಕೆಗೆ ಬಂದನು. ಸುಯೋಧನ, ಗುರು ಸನ್ನಿಧಿಗೋ ದೇವ ಮಂದಿರಕ್ಕೋ ಮೊದಲು ಹೋದರೇನು, ಕೊನೆಗೆ ಹೋದರೇನು? ಅವರವರ ಭಾವಾನುಭವವಾದ ಫಲವು ಅವರಿಗೆ ಲಭಿಸುವುದು ತಾನೆ. ಹಾಗೆಂದು ಸುಮ್ಮನೆ ಕುಳಿತರೆ ಕಾರ್ಯವಾಗುವುದೇ ಧನಂಜಯ? ಇಂತಹ ಸಮಯದಲ್ಲಿ 4 ಕಡೆ ತಿರುಗಿದರಲ್ಲವೇ ಹಲವು ಮಂದಿ ರಾಜಾದಿರಾಜರ ಸಹಾಯ ದೊರೆಯುವುದು.
ಜನಾರ್ದನ, ನಾನು ಈ ದ್ವಾರಕೆಗೆ ಬಂದದ್ದು ಈ ಮಹಿಮಾಮೂರ್ತಿಯ ಪದತಲದಲ್ಲಿ ಕುಳಿತು 4 ಹಿತನುಡಿಗಳನ್ನು ಕೇಳಿ ಹೋಗಬೇಕೆಂಬ ಇಚ್ಛೆಯಿಂದ. ಸರಿ ಸರಿ, ನೀನು ಯಾವ ಇಚ್ಛೆಯಿಂದಾದರೂ ಬಾ. ಆದ್ರೆ ಕೃಷ್ಣನು ಈ ಸಾರಿ ನನ್ನ ಕೈಗೆ ಸಿಕ್ಕಿರುವನು. ಒಂದು ವೇಳೆ ಸಿಕ್ಕಿಬಿದ್ದರೂ ಸಂತೋಷ ಬೇಕು ರಾಜ. ಕುರು ಪಾಂಡವರ ದಮನಿಗಳಲ್ಲಿ ಒಂದೇ ವಂಶದ ಪವಿತ್ರವಾದ ರಕ್ತವು ಹರಿಯುತ್ತಿದೆ ಎಂಬುದನ್ನ ನಾನಿನ್ನೂ ಮರೆತಿಲ್ಲ. ನೀನು ಸಹ ಮರೆಯಬೇಡ. ಹೇ ವಾಸುದೇವ, ಶಬರಿಗಭಯವನಿದ್ದ ಪ್ರಭುವೇ ಭಕ್ತ ವಿಭೀಷಣನ ಕಾಯ್ದ ಸ್ವಭಾವವಾತಾಳು. ಏನು ನಿನ್ನಯ ಲೀಲೆ ದೀನ ದಯಾಳು. ಶೀಘ್ರದಿಂ ಜಾಗೃತನಾಗಿ ಎನ್ನ ಮೊರೆ ಕೇಳೋ, ಎನ್ನ ಮೊರೆ ಕೇಳೋ ಪರಮ ಕೃಪಾಳು. ವಾಸುದೇವ, ಓ ಹೇ ಜನಾರ್ದನ, ಜಾಗರೂಕತನಾಗು. ಜಗತ್ತಿನ ಜೀವಕೋಟಿಯನ್ನ ಸತ್ಯದ ಸೀಮೆಯನ್ನು ಸೇರಿಸು. ಅಮೃತತ್ವವನ್ನು ಕೊಡು. 7 ಚಕ್ರಪಾಣಿ, ಈ 3 ಲೋಕದ ಮಂಗಳಕರವು ನಿನ್ನಲ್ಲಿಯೇ ಅಡಗಿದೆ. ದುಶಯನ ಸುಂದರವದನ, ಓ ಸಿಂಧು ಶಯನ ಸುಂದರವದನ, ನೀಗಿಸೋ ಲೋಕದ ಭವಬಂಧನ, ನೀಗಿಸೋ ಲೋಕದ ಭವಬಂಧನ. ಓ ಸಿಂಧು ಶಯನ ಹಗೆಗಳ ನಗೆಗೀಡಾಗಿದರೆ ಯೋಗ ನಿದ್ದೆಯಿಂದ ವಾಸುದೇವ, ಹಗೆಗಳ ನಗೆಗೀಡಾಗಿಸದೆ ಯೋಗ ನಿದ್ದೆಯಿಂದ ಓ ಸಿಂಧು ಶಯನ ಸುಂದರವದನ, ನೀಗಿಸೋ ಲೋಕದ ಭವಬಂಧನ, ನೀಗಿಸೋ ಲೋಕದ ಭವಬಂಧನ. ಯುಗ ಯುಗದ ಪರ್ಯಂತವು ನೀನು ನಗು ನಗುತ್ತಲೇ ಈ ಜಗವ ಬೆಳಗಿದೆ. ಯುಗ ಯುಗದ ಪರ್ಯಂತವು ನೀನು ನಗು ನಗುತ್ತಲೇ ಈ ಜಗವ ಬೆಳಗಿದೆ. ಭೃಗುಮುನಿಗರ್ವದಿ ಅಕ್ಕಿಯ ಹಳಿಸಿ ಮೋಕ್ಷವ ನೀಡಿದ ತಂದೆ. ಭೃಗುಮುನಿಗರ್ವದಿ ಅಕ್ಕಿಯ ಹಳಿಸಿ ಮೋಕ್ಷವ ನೀಡಿದ ತಂದೆ. ಓ ಸಿಂಧು ಶಯನ ಸುಂದರವದನ, ನೀಗಿಸೋ ಲೋಕದ ಭವಬಂಧನ, ನೀಗಿಸೋ ಲೋಕದ ಭವಬಂಧನ. ಪಾಂಡವರ ಆರಾಧ್ಯವರೇಣ್ಯ, ಬ್ರಹ್ಮಾಂಡಗಳು ದೀನ ಶರಣ್ಯ. ಪಾಂಡವರ ಆರಾಧ್ಯವರೇಣ್ಯ, ಬ್ರಹ್ಮಾಂಡಗಳು ದೀನ ಶರಣ್ಯ. ಅಂದು ಸಭೆಯೊಳಗೆ ದ್ರೌಪದಿ ಅಪಮಾನವ ಸಹಿಸದೆ ಹೊರಗಿಡದು. ಅಂದು ಸಭೆಯೊಳಗೆ ದ್ರೌಪದಿ ಅಪಮಾನವ ಸಹಿಸದೆ ಹೊರಗಿಡಲು. ಬರಿದದಿ ಬಂದು ಕಾಯ್ದ ನೀನಂದು ಗಿಂದು ಮೌನವೇ ಜನಾರ್ದನ.
ಇಷ್ಟು ಹೊತ್ತಾಯ್ತು, ಎಲ್ಲರೂ ಕುಶಲ. ಚೇಚೆ, ಈ ಚಣದಡಿಯಲ್ಲೇಕೆ ಕುಳಿತೆ ಪಾರ್ಥ? ಆ ಪಾರ್ಶ್ವದಲ್ಲಿ ಪೀಠವಿರಲಿಲ್ಲ. ಪರಮಾತ್ಮ, ಅರ್ಜುನ, ನಿನ್ನ ಚರಣ ಸಾನ್ನಿಧ್ಯವೇ ನನ್ನ ಸ್ಥಾನ, ಅದುವೇ ಮಹಾಪ್ರಸಾದ. ಯಾರು? ಕುರುಚಕ್ರೇಶ್ವರ. ಓ ಭಾವ, ಕೌರವೇಶ್ವರ, ಯಾವಾಗ ಬಂದೆ? ಬಂದವನು ಇನ್ನಾದರೂ ನನ್ನನ್ನು ಎಚ್ಚರಿಸಬಾರದಿತ್ತೆ ಭಾವ. ಚಕ್ರವರ್ತಿಯಾಗಬೇಕಾಗಿರುವ ನೀನು ಸಹ ನನ್ನ ಸಮಯವನ್ನು ನಿರೀಕ್ಷಿಸುವಂತಾಯ್ತಲ್ಲ ಭಾವ. ರಮಣ, ನಿದ್ರೆ ಮಾಡುವವರನ್ನು ಎಚ್ಚರಿಸಬಹುದು, ನಿನ್ನಂತಹ ನಿದ್ರ ವೇಷಧಾರಿಗಳನ್ನು ಎಚ್ಚರಿಸಲು ಸಾಧ್ಯವೇ? ನಾನು ಬಂದು ಬಹಳ ಹೊತ್ತಾದರೂ ಎಚ್ಚರಗೊಳ್ಳದ ನೀನು ಈ ನಿನ್ನ ಪಾರ್ಥನು ಬಂದೊಡನೆ ಎದ್ದು ಕುಳಿತು ಭಾಷಣವನ್ನೇ ಪ್ರಾರಂಭಿಸಿಬಿಟ್ಟೆಯಲ್ಲ. ಬಹಳ ಚೆನ್ನಾಗಿದೆ ಈ ನಿನ್ನ ಕಪಟ ನಾಟಕ. ಹಾಗೇನಿಲ್ಲ ಭಾವ, ನೀನು ಬಂದದ್ದನ್ನು ನಾನು ಗಮನಿಸಲೇ ಇಲ್ಲ. ಅದು ಆಗಿರಲಿ ಭಾವ. ನೀವೀರ್ವರು ಏಕಕಾಲದಲ್ಲಿ ಇಲ್ಲಿಗೆ ಬಂದ ಉದ್ದೇಶ? ಕೃಷ್ಣ, ಗಾಡಿಗಿಚ್ಚಿನಂತೆ ಕುರುಪಾಂಡವರ ಸಂಗ್ರಾಮವು ಸಿದ್ಧವಾಗಿರುವುದು. ನೀನು ನನ್ನ ಪಕ್ಷವನ್ನು ವಹಿಸುವಂತೆ ಪ್ರಾರ್ಥಿಸಲು ನಾನು ಇಲ್ಲಿಗೆ ಬಂದಿರುವೆನು. ಏನು ಭಾವ, ಕೌರವರಿಗೂ ಪಾಂಡವರಿಗೂ ಸಂಗ್ರಾಮವೇ? ಇದೆಂಥ ದುಡುಕಿನ ನಿರ್ಧಾರ ಭಾವ. ರಾಜ್ಯ ಗದ್ದುಗೆಯ ಮಹದಾಸೆಯಿಂದ ಯುದ್ಧದ ಅಮಲೇರಿ ಭಾವ. ರಾಜ್ಯ ಗದ್ದುಗೆಯ ಮಹದಾಸೆಯಿಂದ ಯುದ್ಧದ ಅಮಲೇರಿ ಸಮರ ಸಾರುವುದರ ಪ್ರಯುಕ್ತ ಸಾವನ್ನಪ್ಪುವುದು ಕುರು ಪಾಂಡವರೆಂದರಿತೆಯ ಭಾವ. ಭರತ ಭೂಮಾತೆಯ ಸಹಿತ ನಾಡಿನ ಸಮಸ್ತ ಸೈನ್ಯವೇ ಮಡಿದು ನಾರಿ ಮುತ್ತೈದೆಯರು ಮಾಂಗಲ್ಯಗಳ ಕಿತ್ತಸದು ರಕ್ತದ ಮಡುವಿನ ಹುಡುಕಾಡತೊಡಗುವರು. ತಮ್ಮ ಪತಿಪುತ್ರರ ಶವಗಳ ರಕ್ತದ ಮಡುವಿನೋಳ್ ಹುಡುಕಾಡತೊಡಗುವರು. ತಮ್ಮ ಪತಿಪುತ್ರರ ಶವಗಳ ಮೂಲದಲ್ಲಿ ಶತಕೋಟಿ ರಾಜ ಮಹಾರಾಜರಾಳಿದ ಈ ನೆಲವು. ಮೂಲದಲ್ಲಿ ಶತಕೋಟಿ ರಾಜ ಮಹಾರಾಜರಾಳಿದ ಈ ನೆಲವು. ಯಾರಲ್ಲಿ ಸ್ಥಿರವಾಗುಳಿದು ಯಾರಲ್ಲಿ ಸ್ಥಿರವಾಗುಳಿಯುವುದು ಗಮನಿಸಿದೊಡೆ ಸಮಾಧಾನ ಕಾಣುವುದು. ಗಮನಿಸಿದೊಡೆ ಸಮಾಧಾನ ಕಾಣುವುದು. ಧರಣಿ ನಾವೆಯ ಧರಣಿ ನಾರಿಯ ಯಾರೊಡನೆ ಸಮಾಗಮ ಬಯಸಿದರು. ಯಾರೊಡನೆ ಸಮಾಗಮ ಬಯಸಿದರು ಎಂಬ ವಿಚಾರವ ಅನುಸರಿಸುವ ಕುರು ಸಾಮ್ರಾಜ್ಯದ ಪ್ರಳಯದಿಂದ ಯಾರಿಗಿರುವುದು ಆದಾಯ?
ವಲಯದಿಂದ ಯಾರಿಗೆ ಹೋಗೋ ಆದಾಯ ಅನುಜರಿಗನ್ಯಾಯ ಬರೆಯುವುದು ನ್ಯಾಯದ ಅನುಜರಿಗನ್ಯಾಯ ಬರೆಯುವುದು ನ್ಯಾಯದ ಸಹಜಾತರಿಗೆ ಸಮಭಾಗನೆ ಸಹಜಾತರಿಗೆ ಸಮಭಾಗನೆ ಮುಂದಿನ ಸಂತತಿಗಾರಲ್ಲ ನಾವು ಮುಂದಿನ ಸಂತತಿಗಾರಲ್ಲ ನಾವು ಮೂಲದಲ್ಲೇ ಸತಕೋಟಿ ರಾಜ ಮಹಾರಾಜರಾಳಿದಂತೆ ನೆಲವೋ ಮೂಲದಲ್ಲೇ ಸತಕೋಟಿ ರಾಜ ಮಹಾರಾಜರಾಳಿದಂತೆ ನೆಲವೋ ಯಾರಲೇ ಸ್ಥಿರವಾಗುಳಿದಿ ಯಾರಲೇ ಸ್ಥಿರವಾಗುಳಿದಿ ಗಮನಿಸಿದೊಡ ಸಮಾಧಾನ ಕಾಣುವುದು. ಗಮನಿಸಿದೊಡ ಸಮಾಧಾನ ಕಾಣುವುದು ಧರಣಿ ನಾರಿಯರನ್ನು ಒಲಿಸಿದಳು. ಧರಣಿ ನಾರಿಯರನ್ನು ಒಲಿಸಿದಳು. ಯಾರೊಡನೆ ಸಮಾಗಮ ಬಯಸಲು ಯಾರೊಡನೆ ಸಮಾಗಮ ಬಯಸಲು ಎಂಬ ವಿಚಾರವ ಅನುಸರಿಸೋ 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 ಕೃಷ್ಣ ಧರಣಿ ನಾರಿ ಎಂಬುವಳು ಯಾರು? ಅವಳು ಇಲ್ಲಿವರೆಗೂ ಎಷ್ಟು ರಾಜರ ಕೈ ಹಿಡಿದಿರುವಳು. ಯಾವ ಅರಸರು ಸತ್ತಾಗ ಸಹಗಮನ ಮಾಡಿರುವಳು. ಯಾವ ಅರಸರ ಜೊತೆ ನೇರ ಸಂಸಾರವನ್ನು ಹೂಡಿರುವಳು. ಹೀಗಿರುವಾಗ ಅಸಾಶ್ವತವಾದ ಈ ನೆಲದಾಸೆಗೆ ಅಣ್ಣ ತಮ್ಮಂದಿರಾದ ನೀವು ಒಡೆದಾಡಿ ಮಡಿಯುವುದು ಬೇಡ. ನನ್ನ ಮಾತನ್ನು ಕೇಳುವವ. ಕೃಷ್ಣ ರಾಜನೀತಿ ಧರ್ಮಶಾಸ್ತ್ರದ ವಿಚಾರದಲ್ಲಿ ನಿನಗಿಂತಲೂ ಹೆಚ್ಚಿನ ಪರಿಶ್ರಮ ನನಗುಂಟು. ಈ ನಿನ್ನ ಉಪದೇಶವನ್ನು ನಿಲ್ಲಿಸಿ ಮೊದಲು ನಮ್ಮೀರುವರ ಬೇಡಿಕೆಯನ್ನು ಈಡೇರಿಸುವುದಿಲ್ಲ. ಅರ್ಜುನ, ಕೇಳಿದ್ಯಾ ನಿಮ್ಮ ಅಣ್ಣನಾಡುತ್ತಿರುವ ಮಾತುಗಳನ್ನು? ನೀನು ಸಹ ಯಾದವ ಸೈನ್ಯದ ಸಹಾಯವನ್ನೇ ಅಪೇಕ್ಷಿಸಿ ಬಂದಿ ಎಂದು ತೋರುತ್ತಿರುವುದು. ಆದರೆ ಈ ಉಭಯ ಸಂಕಟದಲ್ಲಿ ನಾನೇನು ಮಾಡಲಿ ಪಾರ್ಥ? ವಾಸುದೇವ, ನೀವು ನಿದ್ರೆಯಿಂದ ಎಚ್ಚರಗೊಂಡಾಗ ನಿಮ್ಮ ಕೃಪಾದೃಷ್ಟಿಯು ನನ್ನ ಮೇಲೆ ಬಿದ್ದರು. ಆದ್ದರಿಂದ ನೀವು ನನಗೆ ಸಹಾಯ ಮಾಡಲೇಬೇಕು ದೇವ. ಕೋಪ್ಯವಿಲ್ಲ ಕೃಷ್ಣ. ನಿನ್ನ ಬಳಿಗೆ ಮೊದಲು ಬಂದವರು ಯಾರು? ಅವರ ಪಕ್ಷವನ್ನು ವಹಿಸುವುದು ವಿರೋಚಿತವಾದ ಧರ್ಮ. ನಿನ್ನ ಬಳಿಗೆ ಮೊದಲು ಬಂದವನು ನಾನು. ನನ್ನ ಪಕ್ಷವನ್ನು ವಹಿಸಿದರೆ ನೀನು ಧರ್ಮವನ್ನು ಪಾಲಿಸಿದಂತಾಗುವುದು. ನೀನು ನ್ಯಾಯಾಶೀಲನು, ಸತ್ಯ ಪರಿಪಾಲಕನು. ನೀನು ನನ್ನ ಧರ್ಮವನ್ನು ವಹಿಸಲೇಬೇಕು. ಬಾವ, ನೀನು ಮೊದಲು ಬಂದೆ ಎಂಬ ವಿಚಾರದಲ್ಲಿ ನನಗೆ ಸ್ವಲ್ಪವೂ ಸಂದೇಹವಿಲ್ಲ. ಮತ್ತಾವ ವಿಚಾರದಲ್ಲಿ? ನಾನು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ಪಾರ್ಥನನ್ನು ಕಂಡೆನು. ಮಾತ್ರಕ್ಕೆ ಪಾರ್ಥನಾದರೂ ನಿನಗಿಂತ ಚಿಕ್ಕವರಬಹುದು. ತನಗೆ ಬೇಕಾದನ್ನು ಕೇಳುವ ಅಧಿಕಾರ ಆತನಿಗೆ. ಹಾಗೆಂದು ದುಡುಕುವುದು ಬೇಡ ಬಾವ. ನಿಮ್ಮೀರ್ವರಿಗೂ ಸಹಾಯ ಮಾಡುವೆನು. ಈಗ ಕೇಳಿರಿ. ಅಪ್ರತಿಮ ವೀರಭಟರಿಂದ ಕೂಡಿದ ಅಣ್ಣ ಬಲರಾಮ ಸೈನ್ಯ, ಯಾದವ ಅಕ್ಷೋಹಿಣಿ ಸೈನ್ಯ ಒಂದು ಕಡೆ, ಯುದ್ಧ ವಿಮುಖನು ನಿರಸ್ತ್ರನು ನಿರಾಯುಧನಾದ ನಾನೇ ಮತ್ತೊಂದು ಕಡೆ. ಇವೆರಡರಲ್ಲಿ ಪಾರ್ಥ, ನೀನು ಯಾವುದನ್ನು ಅಪೇಕ್ಷಿಸುವೆ? ಯದುಕುಲ ಚೂಡಾಮಣಿ, ನಾನು ನಿನ್ನನ್ನೇ ಅಪೇಕ್ಷಿಸುವೆ. ಯುದ್ಧ ವಿಮುಕ್ತನು ನಿರಸ್ತ್ರನೂ ಆದ ಈತನನ್ನು ಕಟ್ಟಿಕೊಂಡು ನನಗೆ ಏನಾಗಬೇಕು? ಕೃಷ್ಣ, ಪಾಂಡವರ ರಕ್ಷಣಾ ಭಾರವನ್ನು ನೀನೇ ವಹಿಸಿಕೊ. ಗುರುದೇವರ ಬಲರಾಮರ ಸಹಿತ ಯಾದವ ಅಕ್ಷೋಹಿಣಿ ಸೈನ್ಯವೇ ನನಗಿರಲಿ. ಬಲೆ ಬಲೆ ಭಾವ, ನಿನ್ನ ಸಾಹಸಕ್ಕೆ ತಕ್ಕದನ್ನೇ ಪಡೆದುಕೊಂಡೆ. ನಡೆ ಭಾವ, ನಾನೀಗಲೇ ಸೈನ್ಯಕ್ಕೆ ಆಜ್ಞೆ ಮಾಡುವೆನು.
ಎಚ್ಚರಿಸುವ ಕಣ್ಸನ್ನೆಯ ಕಪಟ ಮೋಸವನ್ನು ಅವನರಿಯದವನೆಂದು ಭಾವಿಸಿದೆಯಾ ಮುಕುಂದ? ಬಳಿರೇ ಏನಿದು ಕಣ್ಸನ್ನೆಯ ಕಪಟ ಮೋಸ? ಬಳಿರೇ ಏನಿದು ಕಣ್ಸನ್ನೆಯ ಕಪಟ ಮೋಸ? ಭರತ ಕಂಡ ಸ್ವತಂತ್ರ ಪ್ರಳಯ ವಕ್ರದಾಹ ಪ್ರಚಂಡ ರಕ್ತ ಕೋಡಿಯ ನರಿಸಿ ತಾಂಡವ ಪ್ರಳಯ ನೃತ್ಯ ಸಿಂಹನಾದ ಧರಣಿ ಸಾಸ ಚತುರ ಈ ಕೌರವೇಶ್ವರ ರಹಸ ಧರ್ಮ ಕಲಂಕ ಸಹಿಸಲಾರ ಪ್ರಣದೋ ಆಯುಧ ಧರಿಸದಿರೇ ಪ್ರಣದೋ ಧರಿಸದಿರೇ ಪಾಂಡವನಂತು ಪಾಲಿಕೆಯೋ ನೋಡುವೆನು ನಿನ್ನ ಪಂಥ ತಂತ್ರ ನಿಪುಣ ಅವತಾರ ಪುರುಷ ಮುಕುಂದ. ಕೃಷ್ಣ ಏನು ಕಬಡ್ಡಿ ಬಹುಪಕ್ಷಪಾತಿ. ಪಾಂಡವರೆಂದರೆ ನಿನಗೆ ಬಲು ಮಮತೆ. ಅದರಲ್ಲಿಯೂ ಈ ಪಾರ್ಥನು ನಿನ್ನ ಪ್ರಾಣಸಖ. ಹೀಗಿರುವಾಗ ನಿಮ್ಮೊಡನೆ ಬೆರೆಯಲು ಸಾಧ್ಯವೇ? ಆದರೂ ಬಾಧಕವಿಲ್ಲ ಕೃಷ್ಣ. ರಣಾಂಗಣದಲ್ಲಿ ಆಯುಧಗಳನ್ನು ಹಿಡಿದು ಯಾರ ಪಕ್ಷವಾಗಿಯೂ ಕಾದಾಡುವುದಿಲ್ಲವೆಂದು ವಚನವಿತ್ತಿದೆ. ವಚನ ಭ್ರಷ್ಟನಾದಿಯೇ ಎಚ್ಚರ. ಕೊಟ್ಟ ಮಾತನ್ನು ಹಿಟ್ಟ ಭಾಷೆಯನ್ನು ಎಂದಾದರೂ ಮರೆಯಲು ಸಾಧ್ಯವೇ? ನಡೆ ಬಾವ. ಕೃಷ್ಣ, ಮತ್ತೆ ನನ್ನ ನಿನ್ನ ಭೇಟಿ ಅದು ಮುಂದಿನ ರಣಾಂಗಣದಲ್ಲಿ. ಆಗ ತೋರುವೆ ಈ ನಿನ್ನ ಭಕ್ತರ 7 ಅಕ್ಷೋಹಿಣಿ ಸೈನ್ಯದ ಬಲಾಬಲವನ್ನು. ಅದು ಮುಂದೆ ತಾನೇ ತಿಳಿಯುವುದು ಬಾವ. ನಡೆ ಬಾವ. ಆ ನಿನ್ನ ಬರಲು ಸಾರ್ಥಕವಾಯಿತು. ಆರ್ಯಾವರ್ತದ ಯೋಗಿ ಶ್ರೇಷ್ಠನು ನನ್ನ ಪ್ರಾಣ ಸಮಾನ ಬಂಧುವಾದ ಭಗವಾನ್ ಶ್ರೀ ವಾಸುದೇವನು ನನಗೆ ಸಹಾಯ ಮಾಡಲು ಸಮ್ಮತಿಸಿದನು. ಇನ್ನು ನನ್ನ ದ್ವಾರಕಾ ಯಾತ್ರೆಯು ಸಫಲವಾದಂತೆಯೇ. ಇಂದು ಮಹಾ ಶುಭೋದಯದ ಇಂದು ಮಹಾ ಶುಭೋದಯದ ವಿಶ್ವ
ಪುಂಡರ ನಾಲಿಗೆ ತುಂಡರಿಸಿ ಪಾಂಡವರನ್ನು ದುರ್ಬಲರೆಂದೇಳುವ ಪುಂಡರ ನಾಲಿಗೆ ತುಂಡರಿಸಿ ಗಂಡು ಗಲಿಗಳೆಂದು ಹೊಗಳಿಕೊಳ್ಳುವ ಸಣ್ಣ ಕೌರವರ ಕುತ್ತಿಗೆ ಸೀಳಿ ಗಂಡು ಗಲಿಗಳೆಂದು ಹೊಗಳಿಕೊಳ್ಳುವ ಸಣ್ಣ ಕೌರವರ ಕುತ್ತಿಗೆ ಸೀಳಿ ಪಾಂಡವರ ತೋಟವನ್ನು ಭರತ ಕಂಡದಳು ನಾವು ತೋರುವೆವು ಪಾಂಡವರ ತೋಟವನ್ನು ಭರತ ಕಂಡದಳು ನಾವು ತೋರುವೆವು ಇಂದು ಮಹಾಶುಭೋದಯದ ಇಂದು ಮಹಾಶುಭೋದಯದ ಹೃದಯ ಪ್ರಸಾದಿಸಿದ ಇಂದಿಗೆ ನಾಂದನ್ಯನಾದೇನೋ ಅರ್ಜುನ 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 ಎಂತ ಕಾರ್ಯವನ್ನು ಮಾಡಿ ಸಹಸ್ರದಿಂದ ಪರಾಜಯಕ್ಕೆ ಆಹ್ವಾನ ಕೊಟ್ಟಿಯಲ್ಲ. ಹರಿತವಾದ ಖಡ್ಗವನ್ನು ಬಿಸಿಟು ಓರೆಯನ್ನಾಶ್ರಯಿಸುವ ಮಂದಮತಿಗಳಂತೆ ಮುಂದೆ ರಣಧುರಂಧ್ರಾಗಿ ಮೆರೆಯುವ ಅಣ್ಣ ಬಲರಾಮ ಸಹಿತ ಯಾದವ ಅಕ್ಷೋಹಿಣಿ ಸೈನ್ಯವನ್ನು ಕೇಳಿಕೊಳ್ಳದೆ ನಿರಸ್ತ್ರನು ನಿರಾಯುಧನಾದ ನನ್ನನ್ನೇಕೆ ಕೇಳಿಕೊಂಡೆ ಪಾರ್ಥ? ಧರ್ಮಜನು ನಿನ್ನನ್ನು ದ್ವಾರಕೆಗೆ ಕಳಿಸಿದ್ದು ತಪ್ಪಾಯಿತಲೆಂದು ಭಾವಿಸುವುದಿಲ್ಲವೇ ಮಿತ್ರ? ಪರಮಾತ್ಮ, ಆ ಕಾರ್ಯವನ್ನು ಮಾಡಿದ್ದವನು ನಾನಲ್ಲ, ಆ ದುರ್ಯೋಧನ. ನಾನು ಜಯವನ್ನು ಬಯಸಿ ಇಲ್ಲಿಗೆ ಬಂದವನಲ್ಲ. ನನಗೆ ಬೇಕಾದದ್ದು ನೀನು. ನಿನ್ನನ್ನು ಹೊಂದಿದರು ದೇವ. ಈ ಯುದ್ಧದಲ್ಲಿ ನೀನು ನನ್ನ ರಥದ ಸಾರಥಿಯಾಗು. ನಿನ್ನೀ ವರದ ಹಸ್ತವು ನನ್ನ ರಥಾಶ್ವಗಳ ರಜ್ಜುಗಳನ್ನು ಹಿಡೀಲಿ. ಆಗ ನಾನು ನೋಡುವೆನು, ಶತ್ರುಗಳು ನೋಡುವರು. ಅಷ್ಟೇ ಏಕೆ ಪರಮಾತ್ಮ, ಇಡೀ ಜಗತ್ತೇ ನೋಡುವುದು ಸೃಷ್ಟಿಕರ್ತನ ಕೈಯಲ್ಲಿ ಶಾಸನ ದಂಡವು ನಲಿಯುವುದನ್ನ, ನಿಯತಿಯ ವಕ್ಷದಲ್ಲಿ ಮಾನವ ಧರ್ಮದ ಶಾಂತಿಯನ್ನ, ಧರ್ಮದ ಚಿರಪುಟದಲ್ಲಿ ಪುಣ್ಯವು ಪ್ರತಿಷ್ಠಿತವಾಗುವುದನ್ನ. ವಿಜಯ ನರಿಯನೇ ನಿನ್ನ ಶೌರ್ಯ ಪಾರ್ಥ. ವಿಜಯ ನಾನರಿಯನೇ ನಿನ್ನ ಶೌರ್ಯ, ನಿನ್ನೊಳಿಯ ವಾತ್ಸಲ್ಯದೊಳಿ ಪರಿ ನುಡಿದ ನುಡಿಯ ಪ್ರಭಾವವನು ಅರಿಯನೇ ನಿನ್ನ ವೀರ ಪ್ರಭಾವವನು ಸಾಧಿಸುತ್ತಾ ಮಧ್ಯದಿ ಸಮರವ ಬಾವಾ ವಿಜಯ ದೇವರೆಂದು ನನ್ನನ್ನೇ ಕಟ್ಟಿಕೊಂಡು ಒದ್ದಾಡುತ್ತಿರುವೆಯಲ್ಲ, ಅಂತ ದೈವತ್ವ ಮಹಿಮೆ ನನ್ನಲ್ಲೇನು ಕಂಡೆ ಪಾರ್ಥ? ಪರಮಾತ್ಮ, ನನ್ನ ಹಾನಿನಲ್ಲಿ ರಾಜಾಲಬೇಕೆ? ಭಯವಿಲ್ಲದೆ ಜಗತಿ ಜಯವ
ಮಾಡಿಕೊಂಡೆ. ಭಕ್ತರ ಇಚ್ಛೆಯಂತೆ ನಡೆಯುವುದೇ ಭಗವಂತನ ಕರ್ತವ್ಯ. ನೀನು ನಡೆ. ಇಲ್ಲಿ ನಡೆದ ಶುಭ ಸಮಾಚಾರವನ್ನು ಧರ್ಮರಾಜಾದಿಗಳಿಗೆ ತಿಳಿಸು. ಆಗಬಹುದು ಪರಮಾತ್ಮ. ದೇವಕಿ ವರನಂದನ ಬಾಬಾ ಜನ ನಮಿತೆ